ಮಧು ನನ್ನ ಸ್ಟೂಡೆಂಟರ ಕಸ್ಟಮರ್ದಂತೆ ಅವ್ರು ತಗೊಂಬಂದು ಹೊಲಿತಾವ್ರೆ. ಅವರು ತುಂಬಾ ಹೈಟ್ ಇದ್ದಾರೆ, ಆಮೇಲೆ ಸ್ವಲ್ಪ ದಪ್ಪನೂ ಇದ್ದಾರೆ. ಹಂಗಾಗಿ ನಾನು ಇವತ್ತು ಬಟ್ಟೆ ಯಾವ ಥರ ದಪ್ಪಗಿರೋರಿಗೆ ಉದ್ದಗಿರೋರಿಗೆ ಯಾವ ಥರ ಬಟ್ಟೆ ಹಾಕೋದು ಅಂತ, ಇದು ರೆಡಿನೇ 16 ಇದೆ. ಅಂಥವ್ರಿಗೆ ಹೆಂಗ್ ತಗೋಬೇಕು ಅಂದ್ರೆ, ಈಗ ನಾನು ಇದು ಈ ಥರ ಬಟ್ಟೆ ತಗೊಂತೀನಿ ಯಾರಿಗೆ ಮಾಮೂಲಿ ಮೀಡಿಯಮ್ ಆಗಿರೋರಿಗೆ ಈ ಥರ ಬಟ್ಟೆ ತಗೊಂತೀನಿ. ಯಾಕೆಂದ್ರೆ ಸಾಕು, ಇದು ಲೆಂತ್ 16 17 ಬಂದ್ಬಿಡುತ್ತೆ ಸುತ್ತಳತೆ ಇದು ಉದ್ದ. ಅವ್ರಿಗೆ ಈಗ ಅವ್ರಿಗೆ ರೆಡಿನೇ 16 ಇದೆ. ಹಂಗಾಗಿ ಬಟ್ಟೆ ಸಾಲ್ಟೇಜ್ ಬರುತ್ತಲ್ಲ, ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಂತವೆ ಇವ ಸ್ಟೂಡೆಂಟ್ಗಳು. ಅದಕ್ಕೆ ಏನ್ ಮಾಡ್ತೀನಿ, ಈ ತರ ಬಟ್ಟೆ 1.5 ಮೀಟರ್ ತರಿಸಿದೀನಿ. ಉದ್ದ ತೋಳು ಬೇರೆ ಬೇಕು ಅವ್ರಿಗೆ, ಸ್ವಲ್ಪ ನಮ್ಮಂಗೆ ದಪ್ಪಾಗಿದ್ದಾರೆ. ಯಾಕೆಂದ್ರೆ ನಾವು ಅವ್ರನ್ನೇ ದಪ್ಪಾಗಿದ್ದೀವಿ ಅಂತಂದ್ರೆ ಅವ್ರ ಲೈವಲ್ಲಿ ನೋಡಿ ನಮ್ ದಪ್ಪಾಗಿದ್ದೀವಿ ಅಂತ ಅನ್ಕೊಳೋದು ಬೇಡ. ನಾನೇ ಉದಾಹರಣೆ ಕೊಟ್ಕೊಂತೀನಿ. ನಮ್ಮಂಗ ಸ್ವಲ್ಪ ದಪ್ಪಾಗಿದ್ದಾರೆ, ಅವ್ರು ಹೈಟ್ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ರೆಡಿ ಈಗ 16 ಇದ್ರೆ 18 ಅಳತೆ ತಗೋಬೇಕು, 2 ಇಂಚು ಎಕ್ಸ್ಟ್ರಾ ತಗೋಬೇಕಲ್ವಾ. ಹಂಗಾಗಿ ನಾನು ಈ ತರ ಬಟ್ಟೆ 1.5 ಮೀಟರ್ ತರಿಸಿದ್ದೀನಿ ಅವ್ರಿಗೆ. ಈಗ ಹೊಸ್ದಾಗಿ ಕಲಿತೆ ಪಕ್ಕದವ್ರೇನೋ ಹೊಲ್ಕೊಡಿ ಅಂತ ಅಂದ್ರಂತೆ. ಅವ್ರಿಗೆ ಆಲ್ರೆಡಿ ಬರ್ತಾ ಇರುತ್ತೆ, ಬ್ಲೌಸ್ಗಳು ಹೊಲಿತಾವ್ರೆ ಈಗ. ಹಂಗಾಗಿ ಹೊಲ್ಕೊಂಬ ಅಂತ ಪಕ್ಕದವ್ರು ಕೊಟ್ಟವ್ರೆ. ಈಗ ಕೆಲವು ಕಡೆ ಒಂದ್ ಸ್ವಲ್ಪ ಸಣ್ಣ ಕಲ್ಲ ತಪ್ಪಿಡಿತಾರೆ. ದಯವಿಟ್ಟು ನಾನು ಒಂದು ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಬ್ಲೌಸ್ ಹೊಲಸು. ಈಗ ನನ್ನ ಕಸ್ಟಮರ್ಗೂ ಅಷ್ಟೇ ನಾನು ಹೇಳೋದು ಏನು ಇಷ್ಟಪಡ್ತೀನಿ ಅಂದ್ರೆ, ಬ್ಲೌಸ್ ರೆಡಿ ಆಗ್ತದಂಗೆ ಹೊಸ ಬ್ಲೌಸ್ಗಳು ಅಂತ ಹೇಳಿ ಸ್ನಾನ ಮಾಡ್ತದಂಗೆ ಬ್ಲೌಸ್ ಹಾಕಕ್ ಹೋಗ್ಬೇಡಿ ನೀವು. ಯಾಕೆಂದ್ರೆ ಸ್ನಾನ ಆಗ್ತದಂಗೆ ಬ್ಲೌಸ್ ಹಾಕ್ಬಿಟ್ರೆ ಬ್ಲೌಸ್ ಆಗಲ್ಲ, ಇದು ಟೈಟ್ ಆಗ್ತವೆ. ಈಗ ಮೊದ್ಲೇ ಫಿಟ್ಟಿಂಗ್ ಕೊಟ್ಟಿರ್ತೀನಲ್ಲ, ಹಂಗಾಗಿ ಬ್ಲೌಸು ಟೈಟ್ ಆಗ್ಬಿಡ್ತವೆ. ಏನ್ ಮಾಡ್ಬೇಕು, ಸ್ವಲ್ಪ ಡ್ರೈ ಆಗತ್ತಕ ಹೊಸ ಬ್ಲೌಸ್ ಹಾಕಕ್ ಹೋಗ್ಬೇಡ್ರಿ. ಬ್ಲೌಸ್ ಹಾಕಿದ್ದು ಅಷ್ಟೇ, ನಾನು ಈ ತರ ಒಂದ್ ಸ್ವಲ್ಪ ಹಿಂದಕ್ಕೆ ಈ ತರ ಎಳ್ಕೊಂಡು ರೆಡಿ ಮಾಡ್ಕೊಂಡು, ಇವನು ಅಷ್ಟೇ ಈ ಕೆಲವು ಸ್ಟಿಚ್ ಇಲ್ಲೇ ಇರುತ್ತೆ. ಸುಮ್ನೆ ಹಾಕ್ಯಂದು ಅಯ್ಯೋ ಮೇಡಮ್ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಎಲ್ಲ ರೆಡಿ ಮಾಡ್ಕೋಬೇಕು ನಾವು. ಇದು ಶೋಲ್ಡ್ರ್ ಎಲ್ಲಿರ್ಬೇಕು ಅಲ್ಲಿ, ಕೆಲವು ಶೋಲ್ಡ್ರು ಹೊಲಿತಾರೆ ಇಲ್ಲಿ ಬಂದಿರ್ತವೆ. ನಮ್ಮ ಶೋಲ್ಡ್ರುಗಳು ಏನಿಲ್ಲ, ಕರೆಕ್ಟಾಗಿ ಶೋಲ್ಡ್ರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೊಟ್ಟಿರ್ತೀನಿ. ನಾನು ಎಷ್ಟೋ ಕಂಪ್ಲೇಂಟ್ ಹೇಳ್ತಾ ಇರ್ತೀನಿ. ದಯವಿಟ್ಟು ಹೇಳೋದು, ಸ್ನಾನ ಆಗ್ತದಂಗೆ ಬ್ಲೌಸ್ ಹಾಕೋದ ಕಮ್ಮಿ ಮಾಡಿ. ಯಾಕೆಂದ್ರೆ ಅದು ಬ್ಲೌಸ್ ಆಗಲ್ಲ, ಟೈಟ್ ಆಗಿರ್ತಾವ. ಅವಾಗ ಏನ್ ಮಾಡ, ಅವಳು ಯಾರ ಹಂಗ್ ಹೊಲದ್ಲು, ಅವನ ಯಾರ ಹಿಂಗ್ ಹೊಲ್ದ, ಟೈಲರ್ ಮೇಲೆ ದೂರ ಹೇಳ್ಬೇಡಿ. ಯಾಕೆಂದ್ರೆ ನೀವು ಸ್ವಲ್ಪ ಡ್ರೈ ಆಗ್ಬೇಕಲ್ವಾ. ಈಗ ಹಸೆ ಮೈಗೆ ಬಟ್ಟೆ ಹಾಕಿರಿ ಹೆಂಗಾಗುತ್ತೆ, ಗಂಟಿಗೆ ಅಂತ ಅವಾಗ ಕರೆಕ್ಟಾಗಿ ಫಿಟ್ಟಿಂಗ್ ಕುತ್ಕೊನಲ್ಲ. ಅದನ್ನ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರೇ ಆಗಿರ್ಲಿ, ಈಗ ನನ್ನ ಕಸ್ಟಮರ್ ಆದ್ರೂ ಅಷ್ಟೇ, ಬೇರೆ ಕಸ್ಟಮರ್ ಆದ್ರು. ಆಮೇಲೆ ಟೈಲರ್ಗಳ ಬಗ್ಗೆನೂ ಏನು ಮಾತಾಡ್ಬೇಡಿ. ಬನ್ನಿ, ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೇಳಿ, ನೋಡಿ ಈ ತರ ಹೊಲ್ದಿದ್ರಲ್ಲ ಸರಿನಾ ನೀವು ಅಂತ ಹೇಳಿ. ಯಾಕೆಂದ್ರೆ ಈಗ 1000 ರೂಪಾಯಿ ಕೊಟ್ಟು ಬಟ್ಟೆ ತಂದಿರ್ತೀರ, ಕೆಡ್ಸಿರೋ ನಾವ್ ತಾನೇ, ನಾವೇ ರೆಡಿ ಮಾಡ್ಬೇಕು. ಇಲ್ಲ ಹೊಸದ್ ಕೊಡ್ಸೋದಾಗ್ಲಿ, ಇಲ್ಲ ಅದನ್ನೇ ರೆಡಿ ಮಾಡಕ್ ಕೊಡೋದಾಗ್ಲಿ. ದಯವಿಟ್ಟು ನಮ್ಮ ಹತ್ರನೇ ಮಾತಾಡಿ. ಈ ಬೇರೆ ಟೈಲರ್ಗಳು ಅಷ್ಟೇ, ನೀವು ದಯವಿಟ್ಟು ಯಾರು ರೆಡಿ ಹಾಳು ಮಾಡಿರ್ತಾರೋ ಅಲ್ಲೇ ರೆಡಿ ಮಾಡಿಸ್ರಿ, ಇಲ್ಲ ಹೊಸದ್ ಕೊಡ್ಸಿ ಅಂತ ಹೇಳಿ. ಯಾಕೆಂದ್ರೆ ನೀವು ಹೊಲಕ್ಕಿರ್ತೀರ, ಜವಾಬ್ದಾರಿ ನಮಗ್ ಜವಾಬ್ದಾರಿ ಇರ್ಬೇಕು ಹೊಲೆಯೋದು, ಸರಿನಾ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಈಗೇನು ಈ ತರ ಮಾಡಿದೆ ಅಂತಂದ್ರೆ, ಅಡ್ಡ ಬಟ್ಟೆ ಯಾವುದು, ಸ್ಟ್ರೈಟ್ ಬಟ್ಟೆ ಯಾವುದು ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದ್ದೀನಿ. ದಯವಿಟ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಯೂಟ್ಯೂಬ್ಗೆ ಹೋಗಿ ಲೈಕ್ ಮಾಡಿ, ಅಲ್ಲಿ ವಿಡಿಯೋ ಅಲ್ಲೂ ಬಿಟ್ಟಿದ್ದೀನಿ. ಥ್ಯಾಂಕ್ಸ್.